ನಂಥ ಫೇಮಸ್ ರಿಯಾಲಿಟಿ ಶೋನಲ್ಲಿ ಇವರು ಪಾರ್ಟಿಸಿಪೇಟ್ ಮಾಡಿದಂಥವ್ರು. ನನಗೆ ಭೇಟಿಯಾದಾಗ ಒಬ್ರು ಡ್ರೈವರ್ನ ಜೊತೆ ಬಂದಿದ್ದಂಥ, ಡ್ರೈವರ್ ಆಗಿ ಬಂದವರಲ್ಲ, ಡ್ರೈವರ್ ಆಗಿದ್ದವರು ಇವರ ಬಾಳ ಸಂಗಾತಿ ಆಗಿ ಚಾನೆಲ್ನ ಸ್ಟಾಫ್ ಒಬ್ರು ಅವರಿಗೆ ಪರ್ಸನಲಿ ಬಂದು ಹೇಳ್ತಾರೆ, ಈ ವ್ಯಕ್ತಿಯನ್ನು ಸ್ವಲ್ಪ ಸೆಡ್ಯೂಸ್ ಮಾಡಿ ಆಮೇಲೆ ನೋಡುವ ಅಂತ. ಟಾಸ್ಕ್ ಅಂತ ಶುರು ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಆರಂಭದಲ್ಲಿ ಅವರು ಇವರನ್ನು ಇಗ್ನೋರ್ ಮಾಡ್ತಾರೆ, ಆದರೆ ಎಲ್ಲೋ ಒಂದು ಕಡೆ ಅವ್ರಿಗೂ ಆಸಕ್ತಿ ಬರಲಿಕ್ಕೆ ಶುರು ಆಯಿತು. ಮೈಂಡ್, ಬಾಡಿ, ಸೋಲ್. ನಮಸ್ಕಾರ, ಇದು ಮನಸ್ಸೇ ಓ ಮನಸ್ಸೇ. ನಾನು ಬಡಕಿಲಾ ಪ್ರದೀಪ್. ನಮ್ಮ ಜೊತೆ ಮನಸ್ಸುಗಳ ಬಗ್ಗೆ ಮಾತನಾಡೋದಕ್ಕೆ ಅಕ್ಷರ ದಾಮ್ಲೆ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ. ನಮಸ್ಕಾರ. ವೆಲ್ಕಮ್. ಇವತ್ತು ಯಾವ ವಿಚಾರ, ಯಾವ ಘಟನೆ? ಇವತ್ತು ನಾನು ಹೇಳಲಿಕ್ಕಿರುವಂಥ ಒಬ್ಬ ವ್ಯಕ್ತಿ ನನಗೆ ಭೇಟಿಯಾದಾಗ ಅಥವಾ ನನ್ನನ್ನು ಪರ್ಸ್ನಲಿ ಭೇಟಿಯಾಗ್ಲಿಕ್ಕೆ ಬಂದಾಗ ಒಬ್ಬರು ಡ್ರೈವರ್ನ ಜೊತೆ ಬಂದಿದ್ದಂಥದ್ದು. ಅಂದರೆ ಡ್ರೈವರ್ ಆಗಿ ಬಂದವರಲ್ಲ, ಡ್ರೈವರ್ ಆಗಿದ್ದವರು ಇವರ ಬಾಳ ಸಂಗಾತಿ ಆಗಿ ಇದ್ದಂಥ ಪರಿಸ್ಥಿತಿಯಲ್ಲಿ ಬಂದವರು. ಡ್ರೈವರ್ ಇದ್ದ ಜೊತೆಗೆ ಇದ್ದ ತಕ್ಷಣ ಏನಾದ್ರು ತಪ್ಪ ಅಂತ ಕೇಳಿದ್ರೆ ಏನಲ್ಲ. ಆ ವೃತ್ತಿಗೆ ನನ್ನ ಯಾವುದೇ ಕಳಂಕ ಏನಿಲ್ಲ, ತುಂಬ ಒಳ್ಳೆಯ ವೃತ್ತಿ. ಆದರೆ ಎಂಥ ವ್ಯಕ್ತಿ ಯಾವ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಳ್ತಾರೆ ಅನ್ನುವಂಥದ್ದು ಇಲ್ಲಿ ನೋಡಬೇಕಾದಂಥ ವಿಷಯ. ಫೇಮಸ್ ರಿಯಾಲಿಟಿ ಶೋನಲ್ಲಿ ಇವರು ಪಾರ್ಟಿಸಿಪೇಟ್ ಮಾಡಿದಂಥವ್ರು, ಅಥವಾ ಅದರ ಮುಂಚೆನೂ ಚಿತ್ರರಂಗದಲ್ಲಿ ಅಥವಾ ಈ ಧಾರಾವಾಹಿಗಳಲ್ಲಿ ಎಲ್ಲ ಬೇಕಾದಷ್ಟು ಹೆಸರು ಮಾಡಿದಂಥವ್ರು. ಏನಾಗ್ತದೆ, ಈ ಟಾಸ್ಕ್ಗಳನ್ನು ಕೊಡ್ತಾರಲ್ಲ, ಈ ಟಾಸ್ಕ್ಗಳನ್ನು ಕೊಟ್ಟಾಗ ಯಾವುದೋ ಒಬ್ಬರು ಈ ಚಾನೆಲ್ನ ಸ್ಟಾಫ್ ಒಬ್ಬರು ಅವರಿಗೆ ಪರ್ಸನಲಿ ಬಂದು ಹೇಳ್ತಾರೆ, ಈ ವ್ಯಕ್ತಿಯನ್ನು ಸ್ವಲ್ಪ ಸೆಡ್ಯೂಸ್ ಮಾಡಿ ನಮಗೆ ಆಮೇಲೆ ನೋಡುವ ಅಂತ. ಸೊ ಇವರು ಏನು ಅಂದ್ಕೊಳ್ತಾರೆ, ಅಲ್ಲಿ ಆ ಒಳಗೆ ಹೋಗುವಾಗ ಸಾಧಾರಣವಾಗಿ ಇದು ಟಾಸ್ಕ್ಗಳು ಎಲ್ಲವೂ ಟಾಸ್ಕ್ಗೆ, ಅಂತೂ ಗೆಲ್ಲುವುದು, ಎಲ್ಲ ಟಾಸ್ಕು ನಾವು ಕ್ಲಿಯರಾಗಿ ಮಾಡಿದರೆ ಗೆಲ್ತೇವೆ ಅನ್ನುವಂಥ ಒಂದು ಮನಸ್ಥಿತಿ ಇರುತ್ತೆ. ಹೌದು. ಹಾಗಾಗಿ ಇವರು ಅದನ್ನು ಟಾಸ್ಕ್ ಅಂತ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಏನೋ ಅವ್ರ ಹತ್ರ ಹೋಗೋದು, ಹೆಚ್ಚು ಮಾತಾಡಿಸೋದು, ಅಥವಾ ಸ್ವಲ್ಪ ಮೈ ಮುಟ್ಟಿ ಒಂದು ಸ್ವಲ್ಪ ಅವರನ್ನು ಸ್ವಲ್ಪ ಕುಕ್ಕುವುದು, ಈ ಥರದ್ದೆಲ್ಲ. ಸೊ ಆರಂಭದಲ್ಲಿ ಅವರು ಇವರನ್ನು ಇಗ್ನೋರ್ ಮಾಡ್ತಾರೆ, ಯಾಕೆಂದರೆ ಅವ್ರಿಗೂ ಮನಸ್ಸಲ್ಲಿತ್ತು, ಅಂದರೆ ನಾನು ಎಲ್ಲೂ ಆ ಕಡೆ ಈ ಕಡೆ ಕದಡಬಾರ್ದು, ಫೋಕಸ್ ತಪ್ಪಬಾರ್ದು ಅನ್ನುವಂಥದ್ದು. ಆದರೆ ದಿನ ಒಟ್ಟಿಗೆ ಇದ್ದಾಗ 24 ಗಂಟೆಯೂ ನೀವು ಅದೇ ಒಂದು ಪರಿಸರದಲ್ಲಿದ್ದಾಗ ಎಲ್ಲೋ ಒಂದು ಕಡೆ ಅವ್ರಿಗೂ ಆಸಕ್ತಿ ಬರಲಿಕ್ಕೆ ಶುರು ಆಯಿತು. ಇವ್ರಿಗೆ ಒಳಗಿಂದ ಗೊತ್ತಿತ್ತು ಇದು ಬರೀ ಟಾಸ್ಕ್ ಅಷ್ಟೇ ಅಂತ, ಆದರೆ ಅವ್ರಿಗೆ ಅದು ಗೊತ್ತಿರಲಿಲ್ಲ. ಅವರು ಭಾವನಾತ್ಮಕವಾಗಿ ಇನ್ವಾಲ್ವ್ ಆಗ್ಲಿಕ್ಕೆ ಶುರು ಆದರು. ಅದಕ್ಕೆ ಹೇಳೋದು, ಭಾವನೆಗಳು ಅನ್ನೋದು ಎಷ್ಟೋ ಸರ್ತಿ ಎಷ್ಟು ಚಂಚಲವಾಗಿರ್ತದೆ ಅಂತ. ಬುದ್ಧಿಗೆ ಇವರು ಟಾಸ್ಕ್ ಅಂತಲೇ ಅಂದ್ಕೊಂಡಿದ್ರು, ಅವರು ಭಾವನಾತ್ಮಕವಾಗಿ ಇನ್ವಾಲ್ವ್ ಆಗ್ಲಿಕ್ಕೆ ಶುರು ಆದಾಗ ಇವ್ರಿಗೆ ಒಂಥರ, ಇವರು ಭಾವನಾತ್ಮಕವಾಗಿ ಅವ್ರ ಜೊತೆ ಇನ್ವಾಲ್ವ್ ಆಗ್ಲಿಕ್ಕೆ ಶುರು ಆದರು. ಆಮೇಲೆ ಟಾಸ್ಕ್ ಮರೆತು ಹೋಯ್ತು. ಹಾಗೆ ಇನ್ವಾಲ್ವ್ ಆಗ್ಲಿಕ್ಕೆ ಶುರು ಆದರು. ಆಮೇಲೆ ಮತ್ತೆ ಮಧ್ಯದಲ್ಲಿ, ಇಡೀ ಶೋವಿನ ಮಧ್ಯದಲ್ಲಿ ಇವರು ಯಾರು ನನ್ನ ಕ್ಲೈಂಟಾಗಿ ಯಾರು ಬಂದಿದ್ರು ಅವರು ಹೊರಗೆ ಬರಬೇಕಾಯ್ತು. ಯಾವ ಕಾರಣ ಅಂತ ಗೊತ್ತಿಲ್ಲ, ಯಾಕೆಂದರೆ ನಾನು ದಿನನಿತ್ಯ ಅದನ್ನು ನೋಡೋದಿಲ್ಲ. ಆದರೆ ಆ ಹೊರಗೆ ಬಂದಾದ ಮೇಲೆ ಅವರು ಯಾರ ಜೊತೆ ಭಾವನಾತ್ಮಕವಾಗಿ ಬೆಸೆದುಕೊಂಡಿದ್ರು ಅವ್ರು ಮತ್ತೆ ಮುಂದೆ ಹೋಗಿ ಆ ಸೀಸನ್ನಲ್ಲಿ ಒಂದು ಒಳ್ಳೆಯ ಲೆವೆಲಿಗೆ ಹೋಗಿ ಹೊರಗೆ ಬಂದರು. ಸೊ ಇವ್ರ ಮಧ್ಯದಲ್ಲಿ ಹೊರಗೆ ಬಂದವರು, ಆಮೇಲೆ ಮತ್ತೆ ಅವ್ರು ಮುಂದೆ ಹೋಗಿ ಮತ್ತೆ ಹೊರಗೆ ಬಂದವರು. ಆವಾಗ ಅಲ್ಲಿ ವ್ಯತ್ಯಾಸ ತನ್ನಿಂದ ತಾನೇ ಬಂದಿರ್ತದೆ. ಸೊ ಇವರು ಇಲ್ಲಿ ಹೊರಗೆ ಬಂದಾದ ಮೇಲೆ ಇವ್ರಿಗೊಂಥರ ಮತ್ತೆ ನಾನು ಮಾಡಿದ ತಪ್ಪ, ಸರಿನಾ, ಮಾಡಬಾರ್ದಿತ್ತ, ಇಂಥದ್ದೆಲ್ಲ ಒಂದಷ್ಟು ಗೊಂದಲಗಳು ಇದ್ದಂಥ ಸಂದರ್ಭದಲ್ಲಿ ಆಮೇಲೆ ನೀವು ಇಂಥ ಯಾವುದೇ ರಿಯಾಲಿಟಿ ಶೋ ಇರಲಿ, ಮಧ್ಯದಲ್ಲೇ ಹೊರಗೆ ಬರಲಿ, ಆಮೇಲೆ ಹೊರಗೆ ಬರಲಿ, ನಿಮ್ಗೊಂದಷ್ಟು ಫೇಮು ಆಟೋಮ್ಯಾಟಿಕ್ಕಾಗಿ ಹೆಚ್ಚು ಬಂದು ಇರ್ತದೆ. ಹಾಗಾಗಿ ಅವರನ್ನು ಅಪ್ರೋಚ್ ಮಾಡುವಂಥವ್ರು, ಬೇರೆ ಬೇರೆ ಕಾರ್ಯಕ್ರಮಗಳು ಕರೆಯುವಂಥವ್ರು, ಇಂಥದ್ದೆಲ್ಲ ನಡೀತಾ ಇತ್ತು. ಅದೇ ರೀತಿ ಒಬ್ಬರು ಮದುವೆ ಆಗ್ತಾನೆ ಅಂತ ಒಂದು ಪ್ರಪೋಸಲ್ ತಂದರು. ಇವ್ರಿಗೊಂಥರ ಈ ಭಾವನಾತ್ಮಕವಾಗಿ ಅಲ್ಲಿ ಬೆಸೆದುಕೊಂಡಿದ್ದಂಥದ್ದು ಸಡನ್ನಾಗಿ ಇಲ್ಲಿ ಖಾಲಿತನ ಇತ್ತು. ಸೊ ಓಕೆ, ಬಹುಶಃ ಮದುವೆ ಆಗೋದು ಒಳ್ಳೆಯ ನಿರ್ಧಾರ ಇರ್ಬೋದು ಅಂತ ಹೇಳಿ ಮದುವೆ ಆದಾಗ ಆಮೇಲೆ ಗೊತ್ತಾಯಿತು ಅವ್ರಿಗೆ ಆಲ್ರೆಡಿ ಬೇರೆ ಮದುವೆ ಆಗಿದೆ, ಇದು ಇನ್ನೊಂದು ಟ್ರ್ಯಾಪು ಅಂತ.
ಅದು ಗೊತ್ತಾದ ಮೇಲೆ ಇವರು ಅವ್ರ ಜೊತೆ ಇರಲಿಕ್ಕೆ ಇಷ್ಟಪಡಲಿಲ್ಲ. ಆಮೇಲೆ ಅದಕ್ಕೆ ಕೋರ್ಟ್ ಮೆಟ್ಲು ಹತ್ತಿದ್ರು. ಅಲ್ಲಿ ಆಮೇಲೆ ನಿಮಗೆ ಸಾಧಾರಣ ನಮಗೆಲ್ರಿಗೂ ಗೊತ್ತಿರುವಂಥ ಒಂದು ವಿಷಯ ಏನು ಅಂತಂದರೆ, ನ್ಯಾಯಾಲಯಕ್ಕೆ ಹೋಗುವುದು ಅನ್ನುವಂಥದ್ದು ಹೇಳೋದು ಸುಲಭ, ಆದರೆ ನಿಜವಾಗಿ ನ್ಯಾಯಾಲಯಕ್ಕೆ ಹೋಗುವಂಥದ್ದು ಅಥವಾ ನ್ಯಾಯಾಲಯದಲ್ಲಿ ಆಗುವಂಥ ಏನು ಪ್ರಾಸೆಸ್ ಇದೆ ಅದಷ್ಟು ಸುಲಭದ್ದಲ್ಲ. ಮತ್ತು ಅದಕ್ಕೆ ಸುಮಾರು ನೀವು ಎವಿಡೆನ್ಸ್ಗಳನ್ನು ಕೊಡಬೇಕು. ಅದು ನ್ಯಾಯಾಂಗದಲ್ಲಿ ನಿಮಗೆ ಭಾವನೆಗಳಿಗೆ ಬೆಲೆ ಇಲ್ಲ, ಎವಿಡೆನ್ಸ್ಗಳಿಗಷ್ಟೇ ಬೆಲೆ. ಅದಕ್ಕೋಸ್ಕರ ಇವನ್ ನ್ಯಾಯಾಲಯಗಳಲ್ಲಿ ನೀವು ನಿಮ್ಮಷ್ಟಕ್ಕೆ ಸೆಟಲ್ ಮಾಡೋದಕ್ಕೆ ಟ್ರೈ ಮಾಡಿ ಅಂತ ಕೂಡ ಹೇಳ್ತಾರೆ. ಸೊ ಇವರು ಈ ನ್ಯಾಯಾಲಯದ ಮೆಟ್ಟಿಲು ಹತ್ತಿದಾಗ ಇವರಿಗೆ ಸಪೋರ್ಟಿಗೆ ಯಾರು ಇರಲಿಲ್ಲ. ಸೊ ಇವ್ರು ಯಾವುದೋ ಒಂದು ದಿವಸ ಹೋಗ್ತಾ ಇದ್ದಾಗ ಯಾವ ಕ್ಯಾಬ್ ಬುಕ್ ಮಾಡಿದ್ರು ಆ ವ್ಯಕ್ತಿ ಇವ್ರಿಗೆ ಗೊತ್ತಾಗ್ತದೆ, ಇವರು ಫೋನಲ್ಲಿ ಮಾತಾಡ್ತಿದ್ದದನ್ನು ಕೇಳಿಸ್ಕೊಂಡು. ಆಮೇಲೆ ಪರಿಚಿತ ಫೇಮಸ್ ವ್ಯಕ್ತಿಯಲ್ಲ, ಆಲ್ರೆಡಿ ಪಾಪ್ಯುಲರ್ ಆಗಿದ್ದಂಥವ್ರೆ. ಹಾಗಾಗಿ ಅವರು ಇವರನ್ನು ಕೇಳ್ತಾರೆ, ನಿಮಗೆ ನಾನೇನಾದ್ರು ಸಹಾಯ ಮಾಡ್ಬೋದಾ ಹಾಗೆ ಹೀಗೆ ಅಂತ. ಇವರಿಗೆ ಪ್ರವಾಹದಲ್ಲಿ ಹೋಗ್ತಿದ್ದವನಿಗೆ ಹುಲ್ಕಡ್ಡಿಯೇ ಒಂದು ಆಧಾರ ಅಂತ ಹೇಳಿದಾಗೆ, ಯಾರೋ ಒಬ್ರು ಇದ್ದಾರಲ್ಲ, ಯಾರೂ ಇಲ್ಲ, ಮನೆಯವರು ಇಲ್ಲ, ಬೇರೆ ಯಾರು ಸ್ನೇಹಿತರು ಇಲ್ಲ, ನಾನು ಒಬ್ಬಳೇ ಹೋರಾಟ ಮಾಡಬೇಕಲ್ವಾ ಅನ್ನುವಂಥ ಪರಿಸ್ಥಿತಿ ಇದ್ದಾಗ ಯಾರೋ ಒಬ್ಬರು ಸಹಾಯಕ್ಕೆ ಬಂದ್ರಲ್ಲ ಅಂತ ಹೇಳಿ ಅವರನ್ನು ಜೊತೆಗೆ ಸೇರಿಸ್ಕೊಳ್ತಾರೆ. ಆಮೇಲೆ ಅವ್ರ ನಿಧಾನಕ್ಕೆ ಇವರ ಮಧ್ಯದಲ್ಲಿ ಪ್ರೀತಿ, ಪ್ರೇಮ, ಪ್ರಣಯ ಇದೆಲ್ಲವೂ ಶುರು ಆಗ್ತದೆ. ಆಮೇಲೆ ಅವರು ಇವ್ರ ಜೊತೆಗೆ ಇವರಿದ್ದಂಥ ಮನೆಗೆ ಬಂದು ಸೆಟ್ಲಾಗಿ ಹೋಗ್ತಾರೆ. ಇಂಥ ಪರಿಸ್ಥಿತಿ ಆಮೇಲೆ ನನ್ನ ಹತ್ರ ಬಂದಾಗ ಇವ್ರ ಮಧ್ಯದಲ್ಲಿ ಸಿಕ್ಕಾಪಟ್ಟೆ ತಾಕಲಾಟಗಳು, ಗಲಾಟೆಗಳು ಅದು ಕೂಡ ನಡೀತಾ ಇತ್ತು. ಎಲ್ಲಿವರೆಗೆ ಅಂದರೆ ಅವರ ಪಾರ್ಟ್ನರ್ ಆಗಿದ್ದಂಥವ್ರು ಇವರನ್ನು ಏಕವಚನದಲ್ಲಿ ಬಹಳ ಕೆಟ್ಟದಾಗಿ ಬೈಯೋದು. ಸಹಾಯಕ್ಕೆ ಅಂತ ಬಂದವರು ಇವರನ್ನು ಕೆಟ್ಟದಾಗಿ ಬೈಯೋದು, ಕೆಟ್ಟದಾಗಿ ನಡೆದುಕೊಳ್ಳೋದು, ಕೆಲವೊಂದು ಸರ್ತಿ ಹೊಡೆದಿರುವಂಥದ್ದು. ಆಮೇಲೆ ಇವರೆಲ್ಲೂ ಹೊರಗೆ ಹೋಗುವಾಗಿಲ್ಲ, ಹೋಗೋದಿದ್ರೆ ಇವ್ರ ಜೊತೆನೇ ಹೋಗಬೇಕು. ಇವರೊಂಥರ ಈ ನಮ್ಮ ಪ್ಯಾರಾಸೈಟಿಕ್ ರಿಲೇಷನ್ಶಿಪ್ ಅಂತ ಹೇಳ್ತೇವಲ್ಲ, ಆ ಥರವೇ ನಂಗೆ ಕಾಣಿಸ್ತಾ ಇತ್ತು. ಯಾಕೆಂದರೆ ಆಮೇಲೆ ಇವರೇ ಡ್ರೈವರು, ಇವರೇ ಎಲ್ಲ ಕಡೆ ಕರ್ಕೊಂಡು ಹೋಗೋದು. ಆಮೇಲೆ ಅವ್ರು ಯಾರನ್ನು ಭೇಟಿ ಮಾಡೋದಿದ್ರು ಇವ್ರಿಗೆ ಹೇಳಬೇಕು, ಯಾವುದೇ ಗಂಡಸಿನ ಮೆಸೇಜ್ ಬಂದರೂ ಅವರೇ ಫಸ್ಟ್ ನೋಡುವಂಥದ್ದು. ಈ ಥರದ ಪರ್ಸ್ನಲ್ ಲೈಫಿನ ಒಳಗೆ ಅಷ್ಟೊಂದು ಇಂಟರ್ಫಿಯರೆನ್ಸ್, ತುಂಬ ಟಾಕ್ಸಿಕ್ ಆಗಿತ್ತು. ಹಾಗಾಗಿ ನನ್ನ ಹತ್ರ ಬಂದಿದ್ರು, ಇದನ್ನು ನಾನು ಹೇಗೆ ಸರಿ ಮಾಡೋದು, ನಮ್ಮಿಬ್ಬರ ಮಧ್ಯದಲ್ಲಿ ರಿಲೇಷನ್ಶಿಪ್ ಸರಿ ಮಾಡಿಕೊಡಿ ಅಂತ. ನಾನು ಇಷ್ಟೊಂದು ಟಾಕ್ಸಿಸಿಟಿ ಇದ್ದಾಗ ಸಾಧಾರಣವಾಗಿ ನಾವು ರಿಲೇಷನ್ಶಿಪ್ ಕೌನ್ಸಿಲಿಂಗಿಗೆ ಅಂತ ಬಂದಾಗ ಎಲ್ಲ ಸರ್ತಿಯೂ ನಾವು ಅವರನ್ನು ಒಟ್ಟು ಮಾಡಲೇಬೇಕು ಅನ್ನುವಂಥ ನಿಯಮ ಏನಿಲ್ಲ. ಒಂದು ವೇಳೆ ಅವ್ರ ಮಧ್ಯದಲ್ಲಿ ಇನ್ಕಂಪ್ಯಾಟಬಿಲಿಟಿ ಅಷ್ಟೊಂದು ಜಾಸ್ತಿ ಇದೆ ಅಂತಾದರೆ, ಅವರನ್ನು ಒಂದು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಾದರೆ ನಾವು ಅವರಿಗೆ ನೀವು ಅಟ್ಲೀಸ್ಟ್ ಬೇರೆ ಬೇರೆ ಆಗಿದ್ದು ಒಳ್ಳೆಯ ಜೀವನ ಮಾಡಿ ಅಂತಲೇ ನಾವು ಸಜೆಸ್ಟ್ ಮಾಡುವಂಥದ್ದು. ಸೊ ನಾನು ಹಾಗೆ ಸಜೆಸ್ಟ್ ಮಾಡಿದೆ. ಯಾಕೆಂದರೆ ಇಷ್ಟೊಂದು ಟಾಕ್ಸಿಸಿಟಿ ಇಟ್ಕೊಂಡು ಆಮೇಲೆ ಇವರೇ ದುಡಿಬೇಕು, ಮನೆಯ ಖರ್ಚುಗಳನ್ನು ಇವರೇ ನಿಭಾಯಿಸಬೇಕು, ಅವರ ಖರ್ಚುಗಳನ್ನು ಇವರೇ ನಿಭಾಯಿಸಬೇಕು. ಆಮೇಲೆ ಅವರು ಯಾವ ರೀತಿ ಮಾಡ್ತಿದ್ರು ಅಂದರೆ, ಯಾವುದೋ ಒಂದು ಚಿನ್ನದ ಅಂಗಡಿಗೆ ಹೋಗೋದು, ನನಗೆ ಏನೋ ಗಿಫ್ಟ್ ಕೊಡಬೇಕು ಅಂತ ಇಲ್ಲಿ ಬಂದಿದ್ದೆ, ಆದರೆ ನನ್ನ ಹತ್ರ ಇಮ್ಮಿಡಿಯೇಟಾಗಿ ದುಡ್ಡಿಲ್ಲ, ಒಂಚೂರು ಹಾಕ್ಕೊಡ್ತೀಯಾ, ಆಮೇಲೆ ನಿಂಗೆ ಇನ್ನೊಂದು ದಿವಸ ಕೊಡ್ತೇನೆ ಅಂತ ಹೇಳಿ ಅವರದ್ದೇ ದುಡ್ಡಲ್ಲಿ ಇವರು ಖರೀದಿ ಮಾಡಿ ಅವರಿಗೆ ಗಿಫ್ಟ್ ಕೊಡ್ತಿದ್ರು. ಆಮೇಲೆ ನಾನು ನಿನಗೆ ಅಷ್ಟೆಲ್ಲ ಗಿಫ್ಟ್ ಕೊಟ್ಟಿದ್ದೇನೆ ಅಂತ ಅದಕ್ಕೆ ಒಂದು ಸೊ ಈ ಥರದ ಎಲ್ಲ ವರ್ತುಲಗಳಲ್ಲಿ ಸಿಕ್ಕಾಕೊಂಡಿದ್ರು. ಆದರೆ ಮತ್ತೆ ಯಾವಾಗ ಅವ್ರಿಗೆ ಹೊರಗೆ ಬರಲಿಕ್ಕೆ ದಾರಿಗಳು ಕಾಣಿಸ್ಲಿಕ್ಕೆ ಶುರು ಆದವು, ಆದರೆ ಅಲ್ಲಿ ಮತ್ತೆ ಇನ್ನೊಂದು ಭಯ ಕಾಡ್ಲಿಕ್ಕೆ ಶುರು ಆಯಿತು. ಇಲ್ಲಿ ಈಗೇನು ಅಂದರೆ, ಇದು ಅಟ್ಲೀಸ್ಟ್ ನಾನ್ ಡೆವಿಲ್, ಬಟ್ ಹೊರಗೆ ಬಂದರೆ ನಾನು ಒಬ್ಬಂಟಿ ಆಗ್ತೇನೆ, ಒಬ್ಬಂಟಿ ಆದರೆ ಇನ್ಯಾವ ಹೊಸ ಆಕ್ರಮಣಗಳು ಕಾದುಕೊಂಡಿದ್ದೀವೋ ಆ ಟ್ರಾಮಾ ಅವ್ರನ್ನ ಅದರಿಂದ ಹೊರಗೆ ಬಂದರೆ ಬೇರೇನೋ ಹೊಸ ಟ್ರಾಮಾ ಬರುತ್ತೆ ಅನ್ನೋ ಭಯನ ಹುಟ್ಟಾಕ್ಸುತ್ತೆ. ಹೌದು. ಹಾಗಾಗಿ ಅಲ್ಲಿ ಕೂಡ ಎಲ್ಲೋ ಒಂದು ಕಡೆ ಅವರು ಮತ್ತೆ ಸಿಕ್ಕಾಕೊಂಡ್ರು. ಆಮೇಲೆ ಅಲ್ಲಿಂದ ಹೊರಗೆ ಬರಲಿಕ್ಕೆ ನಾನು ಬಹುಶಃ ತಯಾರಿಲ್ಲ, ನಾನು ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಅಥವಾ ಸ್ವಲ್ಪ ವಾರಗಳನ್ನು ಬಿಟ್ಟು ಮತ್ತೆ ನಿಮ್ಮ ಹತ್ರ ಬರ್ತೇನೆ, ಯಾಕೆಂದರೆ ನನಗೆ ಏಕಾಏಕಿ ಈ ಥರದ ದೃಢ ನಿರ್ಧಾರ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದರು. ಆದರೆ ಸಾಧಾರಣವಾಗಿ ನಾವು ಈ ಒಂದು ಎಪಿಸೋಡ್ನಲ್ಲಿ ಕೆಲವು ಎಪಿಸೋಡ್ಗಳಲ್ಲಿ ಮಾತಾಡಿದ್ದೆವು, ನಾರ್ಸಿಸಿಸ್ಟಿಕ್ ಎಂಪ್ಯಾಥ್ ಕಾಂಬಿನೇಷನ್. ಇಲ್ಲಿ ಕೂಡ ಅಂಥದ್ದೇ ಇದ್ದದ್ದು. ಸಾಧಾರಣವಾಗಿ ಎಂಪ್ಯಾಥ್ ಆದಂಥವರಿಗೆ ಇಂಥ ನಾರ್ಸಿಸಿಸ್ಟ್ಗಳಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇಲ್ಲೂ ಕೂಡ ಅಂಥದ್ದೇ ಆಗಿದೆ ಅಂತ ಕಾಣ್ತದೆ. ಆಮೇಲೆ ಅವರು ಯಾಕೋ ಸಂಪರ್ಕವನ್ನು ಅಷ್ಟು ಕಂಟಿನ್ಯೂ ಮಾಡಲಿಲ್ಲ, ಯಾಕೆಂದರೆ ಅವ್ರಿಗೆ ಹೊರಗೆ ಬರಲಿಕ್ಕೆ ನಾನು ಏನು ಹೇಳ್ತಾ ಇದ್ದೆ ಅದು ಅರ್ಥ ಆಗ್ತಾ ಇತ್ತು, ಆದರೆ ಧೈರ್ಯ ತಗೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ.
ಸೊ ಎಷ್ಟೋ ಸರ್ತಿ ಮತ್ತೆ ಎಷ್ಟೇ ನಾವು ನೇಮ್ ಫೇಮ್ಗಳನ್ನು ಪಡೆದಿರಬಹುದು, ಅಥವಾ ಸೊಸೈಟಿಯಲ್ಲಿ ಪಾಪ್ಯುಲರ್ ಆಗಿರ್ಬೋದು, ಅಥವಾ ಬೇರೆ ಎಲ್ಲ ನಮ್ಮ ಹತ್ರ ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ಭಾವನಾತ್ಮಕವಾಗಿ ನಾವು ವೀಕ್ ಆಗಿದ್ದಾಗ ಇಂಥ ಆ, ಆ, ಸಂದರ್ಭಗಳು ಬಂದುಬಿಡ್ತವೆ. ಆಮೇಲೆ ಅಲ್ಲೇ ಸಿಕ್ಕಾಕೊಳ್ತೇವೆ. ಮತ್ತು ನಾವು ಹೊಸತಾಗಿ ಏನೆಲ್ಲ ಕಟ್ಟಿಕೊಳ್ಳಬಹುದಿತ್ತೋ ಅಥವಾ ನಮ್ಮ ಜೀವನದಲ್ಲಿ ಇನ್ನೇನೆಲ್ಲ ಕಟ್ಟಿಕೊಳ್ಳಬಹುದಿತ್ತೋ ಅದಷ್ಟು ಕಳೆದು ಹೋಗುವಂಥ ಸಾಧ್ಯತೆಗಳಿರ್ತವೆ. ಹಾಗಾಗಿ ಜೀವನದಲ್ಲಿ ಏನೇ ನಿರ್ಧಾರ ಮಾಡಬೇಕಾದ್ರೂ ಬಹಳ ಜಾಗ್ರತೆಯಿಂದ ಮಾಡಬೇಕು ಅಂತ ನನಗೆ. ಆದರೆ ನೀವು ಈಗ ಈ ರೀತಿಯ ಸೆಲೆಬ್ರಿಟಿಗಳನ್ನು ಇವರನ್ನು ಮಾಡುವಾಗ ಅಂದರೆ ಅದ್ರ ಬಗ್ಗೆ ನೀವು ಘಟನೆಯನ್ನು ಹೇಳಿದ್ರಿ. ಆದರೆ ಹೇಗೆ ಅಂತಂದರೆ ಈ ರೀತಿಯ ವಿಚಾರಗಳನ್ನು ಹೇಳಿದಾಗ ಅಲ್ಲಿ ಆ ಒಂದು ಕಾನ್ಫ್ಲಿಕ್ಟ್ ಇರುತ್ತಲ್ಲ, ಈ ವಿಚಾರವನ್ನು ಹೊರಗೆ ಹೇಳಿರುವಂಥ ಈ ಸಂದರ್ಭ ಬಂದರೆ ಇದು ಉಳಿದವರಿಗೆ ಯಾವ ರೀತಿ ಕಾನ್ಫಿಡೆನ್ಸ್ ಕೊಡುತ್ತೆ ಅಂತ? ಇದರಲ್ಲಿ ಎರಡು ಪ್ರಶ್ನೆ ಇದೆ. ಒಂದು, ಸಾಧಾರಣವಾಗಿ ನಾವು ನಾನು ಸೆಲೆಬ್ರಿಟಿ ಸೈಕಾಲಜಿಸ್ಟ್ ಅಂತ ಕರೀತಾರೆ. ಸೊ ಸಾಧಾರಣವಾಗಿ ನನ್ನ ಹತ್ರ ಎರಡು ಪ್ರಶ್ನೆಗಳನ್ನು ಜನ ಕೇಳ್ತಾರೆ. ಒಂದು, ಸೆಲೆಬ್ರಿಟಿಗಳಿಗೆ ಏನು ಸಮಸ್ಯೆ ಇರ್ಲಿಕ್ಕೆ ಸಾಧ್ಯ ಇದೆ ಅಂತ. ಯಾಕೆಂದರೆ ಅವರ ಬಣ್ಣದ ಲೋಕವನ್ನಷ್ಟೇ ಜನ ನೋಡಿರ್ತಾರೆ. ಅವರು ಮನುಷ್ಯರು, ಅವ್ರ ಜೀವನದಲ್ಲೂ ಕಷ್ಟ ಆಗ್ಬೋದು ಅನ್ನೋದನ್ನು ನೋಡಿರೋದಿಲ್ಲ. ಇಲ್ಲ ಅಂತಂದರೆ ಸೆಲೆಬ್ರಿಟಿಗಳಿಗೆ ಇದೇ ಬೇಕಾಗಿರೋದು, ಅವ್ರು ಯಾರೂ ಸರಿ ಇಲ್ಲ ಅನ್ನುವಂಥ ಇನ್ನೊಂದು ಎಕ್ಸ್ಟ್ರೀಮ್ನಲ್ಲಿ ಎರಡು ಆ್ಯಂಗಲ್ ಇದೆ. ಎರಡೂ ಕೂಡ ತಪ್ಪು. ಸೊ ಅವರು ಮನುಷ್ಯರೇ, ಹೌದು, ಅವರಲ್ಲೂ ಒಳ್ಳೆತನ ಇದೆ, ಅವರಲ್ಲೂ ಕಷ್ಟಗಳಿರ್ಬೋದು, ಅಥವಾ ಅವರಲ್ಲೂ ಏನೋ ಒಂಥರ ಸಮಸ್ಯೆಗಳಿರ್ಬೋದು. ಸೊ ಈ ಕಥೆಗಳನ್ನು ನಾನು ಯಾಕೆ ಹೇಳೋದಕ್ಕೆ ಇಷ್ಟಪಡ್ತೇನೆ ಅಂತಂದರೆ, ಒಂದು ಅಂಥವರ ಜೀವನದಲ್ಲೂ ಇಂಥ ಘಟನೆಗಳು ನಡೆದಿದೆ ಅನ್ನುವಂಥದ್ದು ಒಂದು ನಮ್ಮ ಅರಿವಿಗೆ ಬಂದರೆ, ಇನ್ನೊಂದು ನಮ್ಮ ಜೀವನದಲ್ಲಿ ಏನಾದರೂ ಈ ಥರದ ಘಟನೆಗಳಿದ್ದರೆ ನಾವು ಇದರಿಂದ ಕಲ್ತ್ಕೊಳ್ಬಹುದು ಅನ್ನುವಂಥದ್ದು ಎರಡು. ಮತ್ತು ಅದಕ್ಕಿಂತಲೂ ಹೆಚ್ಚು ಎಲ್ಲರೂ ಮನುಷ್ಯರೇ, ನಾವೆಲ್ಲರನ್ನು ಒಂದು ಆ ಮಾನವೀಯ ದೃಷ್ಟಿಯಿಂದ ನಾವು ನೋಡಬೇಕು. ಎಷ್ಟೋ ಸರ್ತಿ ನನ್ನ ಪ್ರಕಾರ ಮೊದಲು ಮನುಷ್ಯರು, ಆಮೇಲೆ ಅವ್ರು ಏನಾಗಿರ್ತಾರೋ ಅವರು. ನೀವು ಫಸ್ಟ್ ಮನುಷ್ಯರು, ಖಂಡಿತ, ಆಮೇಲೆ ಸೈಕಾಲಜಿಸ್ಟ್ ಆಗಿರೋದು. ಹೌದು. ಈಗ ನನ್ನ ಹತ್ರನೂ ಕೂಡ ಕೆಲವರು ಇರ್ತಾರೆ, ಆ ಸೆಲೆಬ್ರಿಟಿನ ಸಿಕ್ಕಿರಿ, ಇಲ್ಲ ನಾನು ಆ ವ್ಯಕ್ತಿನ ಸಿಗ್ತೀನಿ. ಹೌದು, ಐ ಸಿ ದ ಹ್ಯೂಮನ್ ಫಸ್ಟ್. ಎಕ್ಸಾಕ್ಟ್ಲಿ, ಅದು ಮುಖ್ಯ. ಆ ಅರಿವು ನಮ್ಮಲ್ಲಿ ಬೇಕಾಗಿರುತ್ತೆ ಅನಿಸುತ್ತೆ. ಬಟ್ ಥ್ಯಾಂಕ್ ಯು ಸೋ ಮಚ್ ಈ ಕ್ಲಾರಿಟಿ ಕೊಟ್ಟಿದ್ದಕ್ಕೆ. ಇವೆಲ್ಲ ಉದಾಹರಣೆಗಳು, ಇದು ನಿಮ್ಮೆಲ್ಲರ ಜೀವನದಲ್ಲಿ ಅಥವಾ ಸುತ್ತಮುತ್ತ ನಡೀತಾ ಇರುವಂತಹ ಘಟನೆಗಳಿಂದ ಹೆಕ್ಕಿ ತಂದಂಥವುಗಳು. ಸೆಲೆಬ್ರಿಟಿ, ನಾನ್ ಸೆಲೆಬ್ರಿಟಿ, ಕೊನೆಗೆಲ್ಲರೂ ಕೂಡ ಉಸಿರಾಡೋದು ಅದೇ ಗಾಳಿ, ನಮ್ಮ ಮೈಯಲ್ಲಿ ಹರಿತಾ ಇರೋದು ಅದೇ ರಕ್ತ, ನಮ್ಮ ಭಾವನೆಗಳು ಒಂದೇ. ಆ ಭಾವನೆಗಳ ಸುತ್ತ ನಮ್ಮ ಜೀವನ ಇದೆ ಅನ್ನೋದನ್ನು ತಿಳಿಸುವಂತಹ ಪ್ರಯತ್ನ ಮನಸ್ಸೇ ಓ ಮನಸ್ಸೇ. ಇಷ್ಟು ಹೊತ್ತಿನ ಈ ಸಂವಾದ ನಿಮಗೆ ಇಷ್ಟ ಆಯಿತು ಅಂತಂದರೆ ನೀವು ಈ ಪ್ರೀತಿಯನ್ನು ಉಳಿದವರಿಗೂ ಹಂಚಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲೇ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು. ನಮಸ್ಕಾರ.